ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಪ್ರಯುಕ್ತ ದಿವಂಗತ ರಾಮಚಂದ್ರ ಬೆಂಗ್ರೆ ಮತ್ತು ದಿವಂಗತ ಪ್ರೇಮನಾಥ್ ಬೆಂಗ್ರೆ ಸ್ಮರಣಾರ್ಥ ಫುಟ್ಬಾಲ್ ಪಂದ್ಯಾಟವನ್ನು ತೋಟ ಬೆಂಗ್ರೆ ಶಾಲಾ ಮೈದಾನದ ಬೆಂಗ್ರೆ ರಾಮಚಂದ್ರ ಕ್ರೀಡಾಂಗಣದಲ್ಲಿ ಆಯೋಜಿಸಿದರು. ಇದೇ ವೇಳೆ ಸಂಚಾಲಕರಾದ ವಿಜಯ್ ಸುವರ್ಣ ಅವರು ಮಾತನಾಡಿ, ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಪ್ರಯುಕ್ತ ದಿವಂಗತ ರಾಮಚಂದ್ರ ಬೆಂಗ್ರೆ ಮತ್ತು ದಿವಂಗತ ಪ್ರೇಮನಾಥ್ ಬೆಂಗ್ರೆ ಸ್ಮರಣಾರ್ಥವಾಗಿ ಈ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ಇಬ್ಬರು ಕೂಡ ರಾಷ್ಟ್ರೀಯ ಆಟಗಾರರಾಗಿದ್ದು, ನಮ್ಮ ಜಿಲ್ಲೆಗೆ, ಊರಿಗೆ, ಸಂಘಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳ ನೆನಪಿನಲ್ಲಿ ಪಂದ್ಯಾಟ ನಡೆಸುತ್ತಿರುವುದು ವಿಶೇಷ ಎಂದರು. ಇಬ್ಬರು ರಾಷ್ಟ್ರೀಯ ಮಟ್ಟದ ಆಟಗಾರರು. ಇವರು ನಮ್ಮ ರಾಮಚಂದ್ರ ಬೆಂಗ್ರೆ ಅವರು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಗೋಲ್ ಕೀಪರ್ ಆಗಿ, ಅದೇ ರೀತಿ ಪ್ರೇಮನಾಥ್ ಬೆಂಗ್ರೆ ಅವರು ನಮ್ಮ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಪ್ಲೇಯರ್ ಆಗಿ ನಮ್ಮ ಜಿಲ್ಲೆಗೆ, ನಮ್ಮ ಊರಿಗೆ, ನಮ್ಮ ಸಂಘಕ್ಕೆ ಒಳ್ಳೆಯ ಹೆಸರನ್ನು ತಂದಿಟ್ಟಿದ್ದಾರೆ. ಇವತ್ತು ಈ ಎರಡು ಲೆಜೆಂಡ್ಗಳನ್ನು ಪರವಾಗಿ ಈ ಒಂದು 16 ವರ್ಷದ ಬಾಲಕ ಬಾಲಕಿಯರ ಫುಟ್ಬಾಲ್ ಪಂದ್ಯಾಟವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ರಾಮಚಂದ್ರ ಬೆಂಗ್ರೆ ಅಂದರೆ ಈ ಬೆಂಗ್ರೆಯ ಕ್ರೀಡಾ ಕ್ಷೇತ್ರದಲ್ಲಿ ಈ ಕ್ರೀಡೆಗೆ ಹೆಚ್ಚಿನ ಉನ್ನತಿಯಲ್ಲಿರುವಂತೆ ಇದನ್ನು ಅಪ್ಗ್ರೇಡ್ ಮಾಡಿದಂಥ ಒಂದು ವ್ಯಕ್ತಿ ಶ್ರೀಮಾನ್ ರಾಮಚಂದ್ರ ಬೆಂಗ್ರೆ ಅವರು. ಅದೇ ರೀತಿ ಅವರು ಕಾರ್ಮಿಕ ರಂಗದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಮಿಕ ಸಂಘದ ಕರ್ನಾಟಕದ ಕಾರ್ಯದರ್ಶಿಯಾಗಿ, ಅದೇ ರೀತಿ ಮೆಡ್ರಾಸ್ ಸರ್ಕಲ್ನ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿರುವರು. ಇವರು ನಮ್ಮ ಈ ಬೆಂಗ್ರೆ ವಿದ್ಯಾರ್ಥಿ ಸಂಘ ಉನ್ನತ ಮಟ್ಟದೊಂದು ಫುಟ್ಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಟವನ್ನಾಡಲು ಇವರು ಪೂರ್ಣವಾಗಿ ನಮ್ಮ ಇಡೀ ತನ್ನ ಜೀವನವನ್ನು ಕ್ರೀಡೆಗಾಗಿ ಮುಡಿಪಾಗಿಟ್ಟಂಥವರು. ಇವರು ನಮ್ಮ ವಿದ್ಯಾರ್ಥಿ ಸಂಘ ಯುವಕ ಮಂಡಲ ಇವರನ್ನು ಎಷ್ಟು ನಾವು ಸ್ಮರಿಸಿದರೂ ಅದು ಸಲ್ಲದು. ಅದೇ ರೀತಿ ನಮ್ಮ ಪ್ರೇಮನಾಥ್ ಬೆಂಗ್ರೆ ಕೂಡ, ಇವರು ನಮಗೆ ಇಳೆಯ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಫುಟ್ಬಾಲ್ ರಂಗದಲ್ಲಿ ಬೆಂಗ್ರೆ ವಿದ್ಯಾರ್ಥಿ ಸಂಘ ಹೆಚ್ಚಿನ ರೀತಿಯಲ್ಲಿ ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಲ್ಲಿ ಇವರು ಕೂಡ ಸಹಕಾರಿಯಾಗಿದ್ದಾರೆ. ಇವರ ಸವಿನೆನಪಿಗಾಗಿ ಈ ಒಂದು ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಈ ಒಂದು ಆಟವನ್ನು ನಾವು ಮಾಡುತ್ತಿದ್ದೇವೆ. ಇವತ್ತು ಒಟ್ಟು ಈ ಪಂದ್ಯಾಟದಲ್ಲಿ 20 ಹುಡುಗರ ತಂಡ ಹಾಗೂ 4 ಹುಡುಗಿಯರ ತಂಡಗಳು ಭಾಗವಹಿಸಿದೆ. ಈಗಾಗಲೇ ನಮ್ಮ 16ನೇ ತಾರೀಕು 16/1/24 ಸಂಜೆ 6 ಗಂಟೆ ಸರಿಯಾಗಿ ಸಮಾರೋಪ ನಡೆಯುತ್ತದೆ. ಅದೇ ರೀತಿ 2 ಫೈನಲ್ ಪಂದ್ಯಾಟಗಳು, ಒಂದು ಬಾಲಕಿಯರ ವಿಭಾಗದಲ್ಲಿ ಹಾಗೂ ಒಂದು ಬಾಲಕರ ವಿಭಾಗದಲ್ಲಿ ಫೈನಲ್ ಪಂದ್ಯಾಟವು ನಡೆಯಲಿದೆ. ಬೆಂಗ್ರೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂಜಯ್ ಸುವರ್ಣ, ಭಾಸ್ಕರ್ ಪುತ್ರನ್, ಹರೀಶ್ ಕಾಂಚನ್, ಜೆರಾಲ್ಡ್ ಡಿಸೋಜಾ, ಪುಂಡಲಿಕ ಮೈಂದನ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.